ಆತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ. ಅವರ ಪತ್ನಿ ಹಾಗೂ ಮಗುವಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದ್ದು ಕೂಡಲೇ ಅವರನ್ನು ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದೀಗ ಸರ್ಕಾರದ ಯೋಜನೆಯಿಂದ ಆತನ ಪತ್ನಿ ಹಾಗೂ ಮಗುವಿಗೆ ಉಚಿತ ಚಿಕಿತ್ಸೆ ದೊರೆತಿದ್ದು ಇದೀಗ ತಾಯಿ ಮಗು ಚೇತರಿಸಿಕೊಳ್ತಿದ್ದಾರೆ. ಹಾಗಿದ್ರೆ ಯಾವುದು ಆ ಯೋಜನೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ಕುಟುಂಬಕ್ಕೆ ವರದಾನವಾದ ಆರೋಗ್ಯ ಸಂಜೀವಿನಿ ಯೋಜನೆ. ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ಉಚಿತ ಚಿಕಿತ್ಸೆ ಪಡೆಯುತ್ತಿರುವ ತಾಯಿ ಹಾಗೂ ಮಗು. ದಾವಣಗೆರೆ ಎಸ್ ನಾರಾಯಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಾಯಿ ಮಗು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸುಣಕಲ್ಬಿದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ರವಿ ಅವರ ಪತ್ನಿ ಹಾಗೂ ಮಗುವಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದ್ದು ಕೂಡಲೇ ಅವರನ್ನ ದಾವಣಗೆರೆಯ ಎಸ್ ನಾರಾಯಣ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ರವಿ ಅವರು ಸರ್ಕಾರಿ ನೌಕರರಾಗಿದ್ದು ಆರೋಗ್ಯ ಸಂಜೀವಿನಿ ಯೋಜನೆಗೆ ಅವರು ಹಾಗೂ ಅವರ ಕುಟುಂಬ ಒಳಪಟ್ಟಿದ್ದು ಈ ಬಗ್ಗೆ ಆಸ್ಪತ್ರೆಯಲ್ಲಿ ವಿಚಾರಿಸಿದಾಗ ಆರೋಗ್ಯ ಸಂಜೀವಿನಿ ಯೋಜನೆ ಆಸ್ಪತ್ರೆಯಲ್ಲಿರುವುದು ಗೊತ್ತಾಗಿದೆ. ಆರೋಗ್ಯ ಸಂಜೀವಿನಿ ಯೋಜನೆಗೆ ಕೆಲ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಕೂಡಲೇ ರವಿ ಅವರು ಆರೋಗ್ಯ ಸಂಜೀವಿನಿ ಯೋಜನೆ ಸಂಚಾಲಕರಾದ ಡಾಕ್ಟರ್ ನಂದಿನಿ ಅವರನ್ನ ಸಂಪರ್ಕಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ, ದಾವಣಗೆರೆ ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಒಡೆನ್ಪುರ್ ಅವರನ್ನ ಸಂಪರ್ಕಿಸಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿದ ವೀರೇಶ್ ಎಸ್ ಒಡೆನ್ಪುರ್ ಅವರು ಎಸ್ ನಾರಾಯಣ ಆಸ್ಪತ್ರೆಯ ವ್ಯವಸ್ಥಾಪಕರನ್ನ ಸಂಪರ್ಕಿಸಿ ಇದೀಗ ಸಹಾಯಕ ಪ್ರಾಧ್ಯಾಪಕ ರವಿ ಅವರ ಪತ್ನಿ ಹಾಗೂ ಮಗುವಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ಉಚಿತ ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನನ್ನ ಎರಡನೇ ಮಗು ಜನನ ಆಗಿತ್ತು 15ನೇ ತಾರೀಕು. ಸೊ ಟ್ರೀಟ್ಮೆಂಟ್ ಹೆಚ್ಚಿನ ಚಿಕಿತ್ಸೆಗಾಗಿ ನಾನು ದಾವಣಗೆರೆಯ ಎಸ್ ಹಾಸ್ಪಿಟ್ಲಿಗೆ ನನ್ನ ಮಗುನ 17ನೇ ತಾರೀಕು ರಾತ್ರಿ 1 ಗಂಟೆಗೆ ತುರ್ತು ವಿಭಾಗಕ್ಕೆ ಸೇರಿಸಿದೆ. ಆ ಸಂದರ್ಭದಲ್ಲಿ ಯಾವ್ದಾದ್ರು ಸ್ಕೀಮ್ ಇದೆಯಾ ಅಂತೇಳಿ ಆಸ್ಪತ್ರೆಯವರು ವಿಚಾರಿಸಿದರು. ಆಗ ನಾನು ಅಕ್ಟೋಬರ್ 1ರಿಂದ ಜಾರಿ ಬಂದಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಅಡಿಯಲ್ಲಿ ನಾನು ಮೊದಲು ದಾಖಲೆ ಮಾಡಿದೆ. ಅವರು ಹಾಸ್ಪಿಟ್ಲವರು ಇನ್ಸ್ಟ್ರಕ್ಷನ್ ಕೊಟ್ಟರು, ನಿಯಮಗಳನ್ನು ಎಲ್ಲ ಹೇಳಿದ್ರು. ಸರ್, ಅದು ಒಂದು ವೇಳೆ ಆಗಲಿಲ್ಲ ಅಂದರೆ ನೀವು ನಗದು ಕಟ್ಟಲೇಬೇಕಾಗತ್ತೆ, ಆನಂತರ ಚಿಕಿತ್ಸೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಮುಂದುವರಿಸ್ತೀವಿ ಅಂತೇಳಿ ನನಗೆ ಹಾಸ್ಪಿಟ್ಲಿ ಕಡೆಯಿಂದ ಸೂಚನೆ ಬಂತು. ಆಗಲಿ, ನಾನು ಬೆಳಗ್ಗೆ ಅದರ ಪ್ರಕಾರ ಏನೇನಿದೆ ನಾನು ತಿಳ್ಕೊಂಡು ನಾನು ಮುಂದುವರಿತೀನಿ ಅಂತ ಹೇಳೋ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರ ನೇಮಕ ಮಾಡಿದಂಥ ಆರೋಗ್ಯ ಮಿತ್ರರ ನೆರವಿನಿಂದ ಅಪ್ಲಿಕೇಶನ್ ಸಹ ಆಗ್ತಾ ನನ್ನ ಏನು HRMS ಅಲ್ಲಿ ನಾನು ನೋಂದಾಯಿಸಿದ್ದೆ ಅದರಂತೆ ನನಗೆ ಈ ಸ್ಕೀಮಿಗೆ ಅರ್ಹತೆಯನ್ನು ನಾನು ಪಡ್ಕೊಂಡೆ. ಅವ್ರು ಕೇಳಿದಂಥ ಡಾಕ್ಯುಮೆಂಟ್ಸನ್ನು ಕೊಟ್ಟೆ. ನಮ್ಮ ಹಾಸ್ಪಿಟ್ಲು ಸಹ ಈ ದಾವಣಗೆರೆಯ ಪ್ರತಿಷ್ಠಿತ ಎಸ್ ಆಸ್ಪತ್ರೆಯೂ ಸಹ ಅದಕ್ಕೆ ಆರಂಭದಿಂದಲೂ ಸ್ಪಂದನೆ ಮಾಡ್ತಾ ಬಂತು. ಸೊ ಆಮೇಲೆ ಅವರು 1-2 ಬಾರಿ ಹೆಡ್ ಆಫೀಸ್ ಜೊತೆಗೂ ಮಾತಾಡಿದ್ರು ಒಂದು ಸಣ್ಣ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ. ಆಮೇಲೆ ನಮ್ಮ ದಾವಣಗೆರೆಯ ಸಂಚಾಲಕರಾದಂಥ ಡಾಕ್ಟರ್ ನಂದಿನಿ ಪಿ ಮೇಡಮ್ ಅವರು ಸಹ ತಮ್ಮ ವೈಯಕ್ತಿಕ ಕಾರ್ಯದಂತೆ ಇದಕ್ಕೆ ನಿರಂತರವಾಗಿ ಒಡನಾಟವನ್ನು ಇಟ್ಕೊಂಡು ನನ್ನ ಸಮಸ್ಯೆಯನ್ನು ಆರಂಭದಿಂದಲೂ ಪ್ರೊಸೀಜರ್ ಕೋಡು ಜನ್ರೇಟ್ ಮಾಡೋದ್ರಿಂದ ಮೂಲಕ MPanel ಮಾಡೋದ್ರ ಮೂಲಕ ನಮಗೆ ತುಂಬ ಅನುಕೂಲ ಮಾಡಿಕೊಟ್ರು. ಸೊ ಅದಾದಮೇಲೆ ಕೊನೆ ಹಂತದಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ಎರರ್ ಬಂದಾಗ ನಮಗೆ ನಮ್ಮ ಬೆನ್ನಿಗೆ ನಿಂತು ಸರ್ಕಾರಿ ನೌಕರರ ಆ ಸಮಸ್ಯೆಗೆ ನಿಂತಂಥವ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ವೀರೇಶ್ ಸರ್ ಅವರು. ಆಮೇಲೆ ಇದಕ್ಕೆ ಹೆಚ್ಚಿನ ಬಲವನ್ನು ತಂದುಕೊಟ್ಟರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ CS ಷಡಾಕ್ಷರಿ ಸರ್ ಅವರು. ಇಮಿಡಿಯೇಟಾಗಿ ನನ್ನ ಜೊತೆಗೆ ತುರ್ತು ನಾನು ಹೇಳಿದೆ ನನ್ನ ಸಮಸ್ಯೆನ ಹಿಂಗಾಗಿದೆ ಅಂತೇಳಿ. ಇಮಿಡಿಯೇಟಾಗಿ ನನಗೆ ಸ್ಪಂದನೆ ಮಾಡಿ ಹಾಸ್ಪಿಟ್ಲು ನಿರ್ದೇಶಕರ ಜೊತೆಗೆ ಮಾತಾಡಿ ವೀರೇಶ್ ಸರು ನಮ್ಮ ಟೆಕ್ನಿಕಲ್ ಹೆಡ್ ಅವರು ಆನಂದ್ ಸರ್ ಜೊತೆಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಅದು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿಕೊಟ್ರು. ಅದರಂತೆ ನನಗೆ ಸಮಸ್ಯೆ ಬಗೆಹರಿದಿದೆ. ಸೊ ಇನ್ನೊಂದೇನೆಂದರೆ ಅಪ್ರೂವಲ್ ಆಗಬೇಕು, ಪ್ರೀ ಓತ್ ಮಾತ್ರ ಆಗಿದೆ, ಅಪ್ರೂವಲ್ ಆಗುತ್ತೆ ಅಂತ ಹೇಳಿದ್ರೆ ಈಗಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಮಾಡಿಕೊಡ್ತೀವಿ. ಸೊ ಇದೊಂದು ಇದ್ರ ಮೂಲಕ ನನಗೇನಂತಂದರೆ ನಮ್ಮ ಎಲ್ಲ ಸರ್ಕಾರಿ ನೌಕರರು ಈ KASS ಏನು ಕ್ಯಾಶ್ಲೆಸ್ ನಗದು ರಹಿತ ಚಿಕಿತ್ಸೆ ಏನಿದೆ ಇದರ ಲಾಭವನ್ನು ಪಡ್ಕೊಳ್ಬೇಕು. ಇದರಿಂದ ಇಡೀ ರಾಜ್ಯದ 5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿಗೆ ಅನುಕೂಲ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘವೂ ಸಹ ನೌಕರರ ಸಂಘವೂ ಸಹ ಇದನ್ನು
ಪ್ರಚೋದನೆ ಮಾಡ್ತಿದೆ, ಪ್ರೇರೇಪಿಸ್ತಿದೆ, ಪ್ರೇರಣೆ ಕೊಡ್ತಿದೆ, ಎಲ್ಲರೂ ಚಿಕಿತ್ಸೆ ಪಡ್ಕೊಳ್ಳಿ, ಅನುಕೂಲ ಆಗಲಿ ಅಂತೇಳಿ. ಸೊ ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ನನಗೊಂದು ಯಾರೇ ಎಷ್ಟೇ ಸರ್ಕಾರಿ ನೌಕರರಿದ್ದರೂ ಒಂದು ತಕ್ಷಣಕ್ಕೆ ಒಂದು 2 ಲಕ್ಷ ಕಟ್ಟಬೇಕು ಅಂತ ಹೇಳಿದಾಗ ಒಂದು ಸ್ವಲ್ಪ ಗಲಿಬಿಲಿ ಆಗುತ್ತೆ. ಸೊ ಈ ಥರಕ್ಕೆ ಈ ನಮ್ಮ ಸಂಘದ ಒಂದು ದೊಡ್ಡ ಹೋರಾಟದ ಭಾಗವಾಗಿ ಈ ಯೋಜನೆ ಬಂದಿದೆ. ಹಾಸ್ಪಿಟ್ಲುಗಳು ಸಹ ಇದು ಸ್ಪಂದಿಸ್ತಾ ಇದ್ದಾವೆ. ಸೊ ಇದ್ರ ಮೂಲಕ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೂ ಪ್ರಯೋಜನ ಆಗತ್ತೆ, ಆಗಲಿ, ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ನಾನು ಇದ್ರ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಈಗ ಸದ್ಯಕ್ಕೆ ಒಂದು 2 ಲಕ್ಷದಕ್ಕಿಂತಲೂ ಹೆಚ್ಚು ನನಗೆ ಅದಾಗಿದೆ. ಈಗ ನನಗೆ ಮುಂದೆ ಅದು ಇವತ್ತು ನಾಳೆಗೂ ಸೇರಿಸಿ ಏನಾಗುತ್ತೆ ಅಂತೇಳಿ ಅವರು ಹೇಳ್ತಾರೆ ಸರ್. ಅದಾದಮೇಲೆ ಅದು ಬಿಡುಗಡೆ ಮಾಡಿಕೊಂಡು ಚಿಕಿತ್ಸೆಯನ್ನು ಪೂರ್ಣಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ನಾನು ಇಲ್ಲಿವರೆಗೂ ಈ ಹಾಸ್ಪಿಟ್ಲಲ್ಲಿ 20 ರೂಪಾಯಿ ಕೊಟ್ಟು ಒಂದು ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ಬಿಟ್ಟರೆ 1 ರೂಪಾಯಿನೂ ನಾನು ಇಲ್ಲಿವರೆಗೂ ಕಟ್ಟಿಲ್ಲ ಸರ್. ಸೊ ಈ ಯೋಜನೆಯ ಪರಿಣಾಮನೇ ಅಷ್ಟಿದೆ ಸರ್, ಉಪಯೋಗವೂ ಅಷ್ಟಿದೆ. ನನಗೆ ಅದೊಂದು ಮಾತ್ರ ಎಲ್ಲರೂ ಈ ಥರದನ್ನು ಬಳಸ್ಕೊಳ್ಬೇಕು, ಯಾಕಂದರೆ ನಮಗೋಸ್ಕರನೇ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರ ಹೋರಾಟದ ಫಲವಾಗಿ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡಿದ್ದು, ಸುಮಾರು 2,000ಕ್ಕೂ ಹೆಚ್ಚು ರೋಗಿಗಳಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ರಾಜ್ಯದಲ್ಲಿ 5,25,000 ಸರ್ಕಾರಿ ನೌಕರರಿದ್ದು, ಈ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬಸ್ಥರಕ್ಕೆ ಸಂಜೀವಿನಿಯಾಗಿದ್ದು, ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ನೌಕರರು ಆರೋಗ್ಯ ಸಂಜೀವಿನಿ ಯೋಜನೆಗೆ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಒಡೆಯನ್ಪುರ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಬಾಂಧವರೇ, ತಮಗೆಲ್ಲ ಈಗಾಗಲೇ ನಮ್ಮ ರವಿ ಸರ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಒಂದು ಕೂಸು ಅಂತಕ್ಕಂಥದ್ದು ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರ ಒಂದು ಕನಸು. ಇವತ್ತು ರಾಜ್ಯದ 5,25,000 ನೌಕರರಿಗೆ ಅನುಕೂಲ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ. ಈಗಾಗಲೇ ತಾವು ಗಮನಿಸಿದ್ದೀರಿ, ಮೊನ್ನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣಕಲ್ ಬಿದ್ರಿಯ ರವಿ ಸರ್ ಅವರು ಉಪನ್ಯಾಸಕರು ಅವರ ಒಂದು ಮಗಳನ್ನು ಮತ್ತು ಅವರ ಮನೆಯವರಿಗೆ ಒಂದು ಚಿಕಿತ್ಸೆಗೋಸ್ಕರ ಇವತ್ತು ದಾವಣಗೆರೆ ಜಿಲ್ಲೆಯ SS ಹಾಸ್ಪಿಟ್ಲಿಗೆ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳು ಕಾಣಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಅವರು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ನಾನು ಕೂಡ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೆ ಜೊತೆಗೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಸರ್ ಅವರ ಜೊತೆಗೆ ಸಂಪರ್ಕವನ್ನು ಹೊಂದಿ ಇವತ್ತು ಅವರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯ ಒಳಪಡಿಸುವಂತೆ ಒಂದು ಯೋಜನೆಯ ಒಂದು ಸಹಾಯವನ್ನು ಪಡೆದುಕೊಳ್ಳುವ ಹಿತದೃಷ್ಟಿಯಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಅವರು ಒಳಪಟ್ಟು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರು ಅವರಿಗೆ ಸಹಾಯವನ್ನು ಮಾಡಿ ಸುಮಾರು 2,70,000 ಒಂದು ಮೊತ್ತವನ್ನು ಇವತ್ತು ಉಚಿತವಾಗಿ ಈ ಒಂದು ಯೋಜನೆಯಡಿ ಅವರಿಗೆ ಬರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಸಿ ಎಸ್ ಷಡಾಕ್ಷರಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿ ರಾಜ್ಯದ ಸರ್ಕಾರಿ ನೌಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಉತ್ತಮವಾಗಿರ್ತಕ್ಕಂಥ ಯೋಜನೆ, ಈ ಯೋಜನೆಯನ್ನು ತಾವು ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಎಂಬ ವಿಚಾರವನ್ನು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರ್ಕಾರಿ ನೌಕರಿಗೆ ಏನಾದರೂ ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಆರೋಗ್ಯದಲ್ಲಿ ಏರುಪೇರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಡೆಗೆ ಒಂದು ವೈದ್ಯಕೀಯ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಇಂತಹ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲ ಆಗಿದೆ. ಇವತ್ತು ಉಚಿತವಾಗಿ ನಾವು ಸರ್ಕಾರಿ ನೌಕರು ಉಚಿತವಾಗಿ ಒಂದು ವೈದ್ಯಕೀಯ ಒಂದು ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾವೆ ಅಂತಂತಂದರೆ ಇದಕ್ಕೆ ಮೂಲ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು ಕೂಡ ಜೊತೆಗೆ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರ ಒಂದು ಸಹಕಾರದೊಂದಿಗೆ ಇವತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಭಾಳ ಅನುಕೂಲ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ತಾಯಿ ಮಗುವಿಗೆ ಚಿಕಿತ್ಸೆ ನೀಡಿದ್ದು ಇದೀಗ ಇಬ್ಬರು ಚೇತರಿಸಿಕೊಳ್ಳುತ್ತಿದ್ದಾರೆ. ಏನೇ ಆಗಲಿ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರಿಗೆ ವರದಾನವಾಗಿರುವುದಂತೂ ಸತ್ಯ.